ವ್ಲಾಗ್ಸ್ ಫ್ರೆಂಡ್ಸ್, ಇವತ್ತು ಶೃಂಗಗಿರಿ ಷಣ್ಮುಖ ದೇವಸ್ಥಾನಕ್ಕೆ ಬಂದಿದ್ದೀವಿ. ಶೃಂಗಗಿರಿ ಶ್ರೀ ಷಣ್ಮುಖ ದೇವಸ್ಥಾನ. ನಾವು ಸ್ವಲ್ಪ ಬೇಗ ಬಂದ್ಬಿಟ್ಟಿದ್ದೀವಿ. ಹೊರಗಡೆನೆ ಊಟ ಆಯ್ತು. ಇವತ್ತು ಉಡುಪಿ ವೈಭವದಲ್ಲಿ ಊಟ ಆಯ್ತು. ಹಾಗೆ ಶ್ರೀ ಶೃಂಗಗಿರಿ ಶ್ರೀ ಷಣ್ಮುಖ ದೇವಸ್ಥಾನ ನೋಡೋಣ ಅಂತ ಬಂದ್ವಿ. ಎಷ್ಟು ಜನ ಇದ್ದಾರೆ ತೋರಿಸ್ತೀನಿ ಫ್ರೆಂಡ್ಸ್. ಹೊರಗಡೆಯಿಂದ ಚೆನ್ನಾಗಿದೆ ದೇವಸ್ಥಾನ. ಇದು ಹುತ್ತು ತನ್ನಿಂತಾನೆ ಬೆಳೆದಿರೋದಲ್ಲ, ಅದು ಹುತ್ತಿನ ಥರ ಮಾಡಿರೋದು. ತುಂಬ ಚೆನ್ನಾಗಿದೆ ದೇವಸ್ಥಾನ. ಒಂದ್ಸಲ ವಿಸಿಟ್ ಮಾಡಿ. ಇಲ್ಲಿ ನಾಗದೇವರು ಲೆಫ್ಟ್ ಸೈಡಲ್ಲಿ. ನೀವು ಶೃಂಗಗಿರಿ ಶ್ರೀ ಷಣ್ಮುಖ ದೇವಸ್ಥಾನ ಅಂತ ಮ್ಯಾಪ್ ಹಾಕಿದ್ರೆ ಸಿಗುತ್ತೆ. ಷಣ್ಮುಖ ಅಂದರೆ 6 ಮುಖವುಳ್ಳ ದೇವರು. ಇದೇ ಷಣ್ಮುಖ ದೇವಸ್ಥಾನ. ಈ ನೈಸ್ ರೋಡಿಂದೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ದೇವಸ್ಥಾನದ ಒಳಗಡೆ. ಇದು ಸರೌಂಡಿಂಗ್, ದೇವಸ್ಥಾನದ ಸರೌಂಡಿಂಗ್ ಏನಂದ್ರೆ ಒಳಗಡೆ.
ಫ್ರೆಂಡ್ಸ್, ಇದು 6 ಮುಖವುಳ್ಳ ಶ್ರೀ ಶೃಂಗಗಿರಿ ಷಣ್ಮುಖ ದೇವಸ್ಥಾನ. ಇದು ನೋಡಿ, ಈ ಕನಕನ ಕಿಂಡಿಯಿಂದ ಕಾಣಿಸ್ತಾ ಇದೆ. ಮುಂದ್ಗಡೆನೂ ಅಲ್ಲಿ ದ್ವಾರ ಓಪನ್ ಮಾಡಿದ್ದಾರೆ. ಇಲ್ಲಿಂದ ತೋರಿಸೋಣ ಅಂತ ನಿಮಗೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಒಂದ್ಸಲ ಖಂಡಿತ ವಿಸಿಟ್ ಮಾಡಿ ಬಂದು. ಕೈ ಮೇಲೆ ಫ್ರೆಂಡ್ಸ್, ಇಲ್ಲಿ ಶ್ರೀ ಯಾವ ದೇವರಮ್ಮ ಅಮ್ಮನವರು ಇನ್ನೊಂದ್ಸಲ ಹೇಳ್ತೀನಿ. ಅಲ್ಲಿ ಮೇನ್ ದೇವ್ರದ್ದು ಮೇನ್ ವಿಗ್ರಹ ಅಂತ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಅಲ್ಲಿ ಏನಂದರೆ ವಿಡಿಯೋ ತೆಗೆದ್ರೆ ದೇವ್ರ ಶಕ್ತಿ ಕಡಿಮೆ ಆಗತ್ತಂತೆ. ಅದಕ್ಕೋಸ್ಕರ ನಾನು ತೆಗೆದಿಲ್ಲ, ಬೇಡ ಅಂತ ಅಲ್ವಾ. ಸೊ ದೇವರ ಶಕ್ತಿ ಎಲ್ಲ ಕಡಿಮೆ ಆಗಬಾರ್ದು, ಎಲ್ಲರಿಗೂ ಚೆನ್ನಾಗಿ ಎಲ್ಲರೂ ಸರ್ವೇ ಜನ ಸುಖನೋ ಭವಂತು ಆಗಿರಬೇಕು. ಅದಕ್ಕೋಸ್ಕರ ನಾನು ವಿಡಿಯೋ ತೆಗೆದಿಲ್ಲ. ನಾವು ಅವ್ರ ಪರ್ಮಿಷನ್ ಕೇಳಿದೆ. ಅವರು ಮೇಡಮ್ ಈ ರೀತಿ ಆಗತ್ತೆ ಅಂದರು. ಸೊ ಆ ಥರ ಮಾಡೋದು ಬೇಡ, ನಮ್ಮ ವಿಡಿಯೋಗೋಸ್ಕರ ವಿಡಿಯೋವನ್ನು ತೆಗೆಯೋದು ಬೇಡ ಅಂತ ಸ್ಟಾಪ್ ಮಾಡಿದೆ ಅಲ್ಲೇ. ನೋಡಿ, ಇಲ್ಲಿ ಸೈಡಲ್ಲೆಲ್ಲ ತೆಕ್ಕೊಳ್ಳಿ ಅಂತ ಅಂದರು. ಸೊ ಸೈಡಲ್ಲೆಲ್ಲ ವಿಡಿಯೋ ತೆಗಿತಾ ಇದ್ದೀನಿ. ಇದು ಅಮ್ಮನವ್ರ ದೇವಸ್ಥಾನ. ನೋಡಿ, ಇದು ಸೈಡ್ ಸೀನರಿ ನೋಡಿ. ಮಳೆ ಬಂದಿದೆ, ಎಷ್ಟು ಚೆನ್ನಾಗಿದೆ ನೋಡಿ. ನೋಡಿ, ಇದು ಸೈಡ್ ಸೀನ್ಸ್ ಇವೆಲ್ಲ. ಮಳೆ ಬಂದಿದೆ ಅಲ್ವಾ ಫ್ರೆಂಡ್ಸ್, ತುಂಬ ವೆದರ್ ಕೂಲ್ ಆಗಿದೆ. ನೋಡಿ, ಇದೆಲ್ಲ ಗುಡ್ಡ ಬೆಟ್ಟ. ಇದು ಗುಡ್ಡ ಇದೆ ನೋಡಿ. ಬಾಬ್ರಿ, ಕಾಲು ಜಾರ್ತಾ ಇತ್ತು ಫ್ರೆಂಡ್ಸ್. ಗಂಟೆ ನೋಡಿ, ಎಷ್ಟು ದೊಡ್ಡ ಗಂಟೆ ನೋಡಿ ಫ್ರೆಂಡ್ಸ್. ಈ ಕರುಮಾರಿ ಅಮ್ಮನವರು ಒಂದ್ಸಲ ಬಂದು ವಿಸಿಟ್ ಮಾಡಿ. ದೇವರು ತುಂಬ ಚೆನ್ನಾಗಿದ್ದಾರೆ. ಆಮೇಲೆ ಲೈಟ್ ಹಾಕಿಲ್ಲ, ದೀಪದಿಂದನೇ ತುಂಬ ಬೆಳಕನ್ನು ಮಾಡಿ ಅಮ್ಮನವರು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಒಂದ್ಸಲ ಬಂದು ವಿಸಿಟ್ ಮಾಡಿ. ರಾಜರಾಜೇಶ್ವರಿ ನಗರ ಇದು ಹತ್ತಿರ ಇದೆ. ನನಗನ್ಸುತ್ತೆ ನೈಸ್ ರೋಡಿಗೂ ಜಾಯಿಂಟ್ ಆಗುತ್ತೆ ಅನಿಸುತ್ತೆ ರೋಡು. ನೋಡಿ, ಈ ಥರ ಇದೆ. ನಾನು ಈ ದೇವಸ್ಥಾನದಿಂದ ಈಗ ರಾಜರಾಜೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನೋಡಿ, ದ್ವಾರ ಇದು ನೋಡಿ, ಮೇನ್ ದ್ವಾರ ನೋಡಿ. ಇಲ್ಲಿಂದ ಹೊರಡ್ತಾ ಇದ್ದೀವಿ. ಈಗ ಬೇರೆ ದೇವಸ್ಥಾನಕ್ಕೆ ಹೋಗ್ತೀವಿ. ದೇವಸ್ಥಾನ ಈ ರೀತಿಯಾಗಿದೆ. ಶ್ರೀದೇವಿ ಕರುಮಾರಿಯಮ್ಮ ದೇವಸ್ಥಾನ, ಷಣ್ಮುಖ ದೇವಸ್ಥಾನ ಎದುರುಗಡೆನೇ ಇದೆ. ಇನ್ನೊಂದ್ಸಲ ಶ್ರೀ ಶೃಂಗಗಿರಿ ಷಣ್ಮುಖ ದೇವಸ್ಥಾನ ತೋರಿಸ್ತಾ ಇದ್ದೀನಿ. ಹೊರಗಿನ ವಾತಾವರಣ ಇದು. ಹೊರಗಡೆ ನಾನು ಲೈವ್ ಬಂದಿದ್ದೆ ಫ್ರೆಂಡ್ಸ್, ನೀವೆಲ್ಲ ನೋಡಿದ್ದೀರಾ ಅಂದ್ಕೊಳ್ತೀನಿ. ಇನ್ನು ಮಳೆ ಬರೋ ಹಾಗಿದೆ. ತುಂಬ ಜನರು ಚೆನ್ನಾಗಿದೆ, ಒಂದ್ಸಲ ವಿಸಿಟ್ ಮಾಡಿ ಅಂತ ಹೇಳ್ತೀನಿ. ಖಂಡಿತ ವಿಸಿಟ್ ಮಾಡಿ. ತ್ರಿಶೂಲ ನೋಡಿ, ತುಂಬ ಚೆನ್ನಾಗಿದೆ. ತುಂಬ ಒಳ್ಳೆ ವೈಬ್, ಖುಷಿ ವಾತಾವರಣ. ಆದಷ್ಟು ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಮಾಡಿ. ಕಾರ್ ಪಾರ್ಕಿಂಗ್ ಕೂಡ ಇದೆ ನೋಡಿ. ಚೆನ್ನಾಗಿ ಒಳ್ಳೆ ದೊಡ್ಡ ಕಾರ್ ಪಾರ್ಕಿಂಗ್ ಇದೆ. ಸ್ಲೀಪರ್ಗಳನ್ನು ಕಾರಲ್ಲೇ ಇಟ್ಬಿಟ್ಟು ಹೋಗಿ. ಈಗ ನಮ್ಮ ಕಾರ್ ಎಲ್ಲಿದೆ ಅಂತ ನೋಡಿ ಕಾರಲ್ಲಿ ಹತ್ತಿ ಹೋಗೋಣ. ವೆರಿ ಫ್ರೆಂಡ್ಸ್,
ಎಲ್ಲಿದ್ದಾರೆ, ಹೊರಗಡೆ ತೆಗೆದಿದ್ದಾರಾ ಏನು? ಓಕೆ, ನೋಡ್ತೀನಿ. ಸರ್ಚಿಂಗ್ ಫ್ರೆಂಡ್ಸ್. ಓಕೆ, ಅಲ್ಲಿ ತಗೊಂಡೋಗಿ ನಿಲ್ಲಿಸಿದ್ದಾರೆ. ಹೋಗ್ತೀನಿ ನಾನು ಫ್ರೆಂಡ್ಸ್. ಇದು ರಾಜರಾಜೇಶ್ವರಿ ನಗರ, ಅಮ್ಮನವರು ನೋಡಿ. ಫ್ರೆಂಡ್ಸ್, ಇದು ರಾಜರಾಜೇಶ್ವರಿ ದೇವಸ್ಥಾನ. ಹೊರಗಡೆಯಿಂದನೇ ತೆಗಿತಿದ್ದೀನಿ, ಯಾಕಂದರೆ ಒಳಗಡೆ ಮೊಬೈಲ್ ಅಲೋವಿಲ್ಲ. ಹಾಗಾಗಿ ಇಲ್ಲಿ ನೋಡಿ, ಇಷ್ಟೇ ತೋರಿಸ್ಬೋದು. ಒಳಗಡೆ ಒಂದು ಸ್ವಲ್ಪ ತೆಗೆದಿದ್ದೀನಿ ವಿಡಿಯೋನ, ಅಂದರೆ ಜಾಸ್ತಿ ಇಲ್ಲ, ಬಿಡಲ್ಲ, ಅಲೋವಿಲ್ಲ. ಇದೊಂದೇ ತೋರಿಸ್ತಾ ಇದ್ದೀನಿ ನೋಡಿ. ಒಂದ್ಸಲ ವಿಸಿಟ್ ಮಾಡಿ, ಚೆನ್ನಾಗಿದೆ. ಆಕಾಶ ನೋಡಿ ಎಷ್ಟು ಚೆನ್ನಾಗಿದೆ ಅಂತ.